ಹಾಯ್ ಹಲೋ ಸ್ನೇಹಿತರ, ಇವತ್ತು ತಮ್ಮ ಮುಂದೆ ತಗೊಂಡ್ ಬರ್ತಾ ಇದ್ದೀನಿ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇತಿಹಾಸದ, ಭೂಗೋಳದ, ಆರ್ಥಿಕತೆಯ ಒಂದು ಅದ್ಭುತವಾದಂತ ಒಂದು ಪ್ಯಾಕೇಜ್. ಈ ವೆನಿಜುವೆಲಾ ಅನ್ನುವಂತ ದೇಶ ಆರ್ಥಿಕ ದಿವಾಳಿಯನ್ನ ಪಡೆದಿದ್ದು ಯಾಕೆ ಅನ್ನುವಂತ ಅದ್ಭುತವಾದ ಮ್ಯಾಟರ್ನ ನಿಮ್ ಮುಂದೆ ತರ್ತಾ ಇದ್ದೀನಿ. ಯಾಕೆಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಈ ವೆನಿಜುವೆಲಾ ಏನಿದೆ ಅಲ್ಲ, ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರ್ತಕ್ಕಂತ ಒಂದು ಕರಾವಳಿ ರಾಷ್ಟ್ರ. ಆದ್ರೆ ಕರಾವಳಿ ಪಕ್ಕದಲ್ಲೇ ಇರುವಂತ ಈ ಅದ್ಭುತವಾದ ರಾಷ್ಟ್ರ ವಿಶ್ವದ 33ನೇ ದೊಡ್ಡ ರಾಷ್ಟ್ರ ಅಂತನೂ ಕೂಡ ಇದು ಲಿಸ್ಟ್ ಅಲ್ಲಿ ತನ್ನ ಹೆಸರನ್ನ ಪಡ್ಕೊಂಡಿದೆ. ಅಷ್ಟೇ ಯಾಕ್ರೆ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಜಲಪಾತ ಅಂತ ನೀವೇನಾದ್ರೂ ನೋಡೋದಾದ್ರೆ, ಜಗತ್ತಿನ ಎತ್ತರವಾದ ಜಲಪಾತವನ್ನು ಹೊಂದಿರೋ ದೇಶನೇ ಈ ವೆನಿಜುವೆಲಾ. ಇದೇ ಎತ್ತರವಾದ ಜಲಪಾತ ಏಂಜಲ್ ಫಾಲ್ಸ್. ಈ ಏಂಜಲ್ ಫಾಲ್ಸ್ ಚುರಾನ್ ನದಿಯಿಂದ ಉಂಟಾಗಿರ್ತಕ್ಕಂಥ ಫಾಲ್ಸ್ ಎಲ್ಲಿದೆ? ಇದೇ ವೆನಿಜುವೆಲಾದಲ್ಲಿದೆ. ಜಗತ್ತಿನ ಅದ್ಭುತವಾದಂತ ಈ ದೃಶ್ಯವನ್ನ ನೋಡೋದಕ್ಕೆ ಪ್ರೇಕ್ಷಕರೆಲ್ಲರೂ ಮುಗಿಬಿದ್ದು ಬರ್ತಾರೆ, ಪ್ರವಾಸಿಗರು ಇಲ್ಲಿಗೆ. ಅಂತಹ ವಿಶ್ವದ ಎತ್ತರದ ಜಲಪಾತ ಇರೋದೇ ಕನೈಮಾ ನ್ಯಾಷನಲ್ ಪಾರ್ಕ್. ಅದರಲ್ಲೇ ಇರ್ತಕ್ಕಂಥದ್ದು ಈ ಒಂದು ಎತ್ತರವಾದ ಏಂಜಲ್ ಫಾಲ್ಸ್. ಇಂಥ ಏಂಜಲ್ ಫಾಲ್ಸ್ ಅನ್ನ ಹೊಂದಿರತಕ್ಕಂತ ರಾಷ್ಟ್ರ ಏನಿದೆ, ತನ್ನ ಒಂದು ಪಶ್ಚಿಮಕ್ಕೆ ಕೊಲಂಬಿಯಾ ಅನ್ನುವ ದೇಶವನ್ನ, ದಕ್ಷಿಣದಲ್ಲಿ ಬ್ರೆಜಿಲ್ ಅನ್ನ, ಹಾಗೆ ಪೂರ್ವದಕ್ಕೆ ಬಂದ್ರೆ ನಿಮ್ಗೆ ಗಯಾನಾ, ಹಾಗೆ ಉತ್ತರದಲ್ಲಿ ಹೋದ್ರೆ ನಮ್ಗೆ ವೆಸ್ಟ್ ಇಂಡೀಸ್, ಬಹಮನ್ ಐಲ್ಯಾಂಡ್ಸ್ ಅಂತ ಏನ್ ಕರಿತಿದ್ವಿ ಅಂತ ವೆಸ್ಟ್ ಇಂಡೀಸ್ ದ್ವೀಪಗಳನ್ನ ಹೊಂದಿದೆ. ಅದರಲ್ಲೂ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ ಮತ್ತೆ ಗಯಾನಾದಂತಹ ಗ್ರಾನಿಟೋ ಅಂತ ವಿಚಾರಗಳನ್ನ ಕೂಡ ಹೊಂದಿರತಕ್ಕಂತ ಈ ಅದ್ಭುತವಾದ ದೇಶ. ಬಟ್ ಈ ದೇಶದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು 2017ರಿಂದ ಇಲ್ಲಿವರೆಗೂ ಕೂಡ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಸ್ ನಿಮ್ಗೆ ಆಶ್ಚರ್ಯ ಆಗತ್ತೆ. ಒಂದು ಬನ್ಗೆ ಆ ದೇಶದಲ್ಲಿ $3 ಕೊಡ್ಬೇಕಂತೆ. $3 ಅಂದ್ರೆ ಎಷ್ಟು? ಸೊ $1 ₹85 ಇಟ್ಕೊಂಡ್ರು ನಿಮ್ಗೆ $3ಗೆ ಹೆಚ್ಚು ಕಡಿಮೆ ₹255 ಆಗತ್ತೆ. ₹250 ಕೊಂಡುಕೊಳ್ಬಹುದಾದಂತ ಒಂದು ಬನ್ ರೇಟು. ಇಷ್ಟೊಂದು ಸುಂದರವಾಗಿರೋ ದೇಶ, ಜಗತ್ತಿನ 33ನೇ ದೊಡ್ಡ ರಾಷ್ಟ್ರ, ಆರ್ಥಿಕತೆಯಲ್ಲಿ ತುಂಬಾ ಎತ್ತರದಲ್ಲಿದ್ದಂತ ರಾಷ್ಟ್ರ, ಜಗತ್ತಿನ ಒಂದು ಪ್ರವಾಸಿಗರನ್ನ ಸೆಳಿತಾ ಇರುವಂತ ರಾಷ್ಟ್ರ, ಸುತ್ತ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಮಧ್ಯದಲ್ಲಿರೋ ಈ ದೇಶ, ಅತ್ಯಂತ ಹೆಚ್ಚು ಮಿಸ್ ವರ್ಲ್ಡ್ ಗಳನ್ನ ಕ್ರಿಯೇಟ್ ಮಾಡುವಂತ ಈ ದೇಶ, ಇದು ಆರ್ಥಿಕ ದಿವಾಳಿ ಆಗಿದ್ ಯಾಕೆ? ಮತ್ ಎಷ್ಟು ಮಟ್ಟಿಗೆ ಆರ್ಥಿಕ ದಿವಾಳಿತನ ಇದೆ ಅಂದ್ರೆ, ಅಲ್ಲಿನ ಶ್ರೀಮಂತರು ತಿಂದು ಬಿಸಾಕಿದ ಆಹಾರದ ಪೊಟ್ಟಣಗಳಲ್ಲಿ ಉಳಿದಿರುವ ಅನ್ನವನ್ನ ನೆಕ್ಕಬೇಕು. ಆ ಸ್ಥಿತಿಗೆ 72% ಜನರು ಬಂದು ನಿಂತಿದ್ದಾರೆ. 72% ಜನರು ಶ್ರೀಮಂತರು ಬಿಸಾಕಿದ ಆಹಾರಗಳನ್ನ ಆರಿಸ್ಕೊಂಡು ತಿನ್ನುವಂತ ಲೆವೆಲ್ಗೆ ಬಂದಿದೆ. ಜೊತೆಗೆ ಒಂದು ದಿನಕ್ಕೆ ಬೇಕಾಗುವಷ್ಟು, ಅಂದ್ರೆ ಒಂದು 5 ಜನ ಇರುವಂತ ಒಂದು ಚಿಕ್ಕ ಫ್ಯಾಮಿಲಿಗೆ ದಿನಕ್ಕೆ ಬೇಕಾಗುವಷ್ಟು ಆಹಾರ ಪದಾರ್ಥಗಳನ್ನ ಕೊಂಡ್ಕೊಳ್ಬೇಕು ಅಂದ್ರೆ 2 ಕಿಲೋಮೀಟರ್ ದೂರದವರೆಗೂ ನಿಂತಿರೋ ಕ್ಯೂನಲ್ಲಿ ನಿಲ್ಬೇಕಾಗಿದೆ ಅಲ್ಲಿನ ಜನ. ಅರೆ, ಇಷ್ಟೊಂದು ಅದ್ಭುತವಾದ ಹೊಂದಿರತಕ್ಕಂಥ ದೇಶ ಇಷ್ಟೊಂದು ದಿವಾಳಿ ಆಗಿದ್ಯಾಕೆ? ಇಂಥ ಅದ್ದೂರಿ ದಿವಾಳಿತನಕ್ಕೆ ಕಾರಣ ಏನಾಗಿತ್ತು? ಅದ್ದೂರಿ ಅಂತ ಯಾಕೆ ಆಗ್ತೀನಿ ಅಂದ್ರೆ, ಜಗತ್ತಲ್ಲಿ ಶ್ರೀಮಂತಿಕತೆಯನ್ನ ಅನುಭವಿಸ್ತಾ ಇರುವಂತ ದೇಶ ಆಗಿತ್ತು 2017ಕ್ಕಿಂತ ಮುಂಚೆ. ಬಟ್ ಈಗ ಯಾಕೆ ಹೀಗಾಯ್ತು ಅನ್ನುವಂತ ಒಂದು ಉತ್ತಮ ಸ್ಟೋರಿಯನ್ನ ನಿಮ್ ಮುಂದೆ ತರ್ತಾ ಇದ್ರಿ. ಮೊದಲ ಬಾರಿ ಚಾನಲ್ ನೋಡ್ತಾ ಇದ್ರೆ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಕಾಣ್ತಾ ಇರೋ QR ಕೋಡ್ ನ ನೆಗ್ಲೆಕ್ಟ್ ಮಾಡ್ಬಿಡಿ. ಇಂಥ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳನ್ನ ನಿಮ್ಗೋಸ್ಕರ ಪ್ರಿಪೇರ್ ಮಾಡ್ಬೇಕು ಅಂತ ಅಂದಾಗ ಒಂದಿಷ್ಟು ಶ್ರಮದ ಮತ್ತು ಡಿಜಿಟಲೈಸೇಷನ್ ಮಾಡ್ಬೇಕಾದ ಅವಶ್ಯಕತೆ ಇರುತ್ತೆ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ ಒಂದಿಷ್ಟು ಹಣ ಹಾಕ್ಬೋದು. ಜೊತೆಗೆ ಗೂಗಲ್ ಪೇ ನಂಬರ್ ಇದೆ, ಇವುಗಳನ್ನ ನೀವು ನೆನಪಿಟ್ಕೊಂಡು ಸಹಾಯ ಮಾಡಿದ್ರೆ ನಿಮ್ಮ ಜನರೇಷನ್ಗೂ ನೆಕ್ಸ್ಟ್ ಜನರೇಷನ್ಗೂ ಈ ಅದ್ಭುತವಾದಂತ ವಿಚಾರಗಳನ್ನ ಹೇಳ್ಕೊಡುವಂತ ಪ್ರಯತ್ನ ನಾನು ಮಾಡ್ತಿದ್ದೇನೆ. ಹಾಗಾಗಿ ಬನ್ನಿ ಸ್ನೇಹಿತರು, ತಿಳ್ಕೋಣ. ಈ ಒಂದು ವೆನಿಜುವೆಲಾ ದೇಶ ದಕ್ಷಿಣ ಅಮೆರಿಕ ಖಂಡದಲ್ಲಿ ಒಂದು ಸುಂದರವಾದ ಕರಾವಳಿ ಕಡಲ ತೀರವನ್ನ ಹೊಂದಿರತಕ್ಕಂತ ವಿಶ್ವದ 33ನೇ ರಾಷ್ಟ್ರ. ಜನಸಂಖ್ಯೆ ಎಷ್ಟು ಅಂತೀರಾ? ಆಚೆ ಈಚೆ ನೀವು ನೋಡಿದ್ರೆ 29 ಮಿಲಿಯನ್ ಅಷ್ಟು ಜನಸಂಖ್ಯೆಯನ್ನ ಹೊಂದಿದೆ. ವಿಸ್ತೀರ್ಣ ಬಂದ್ಬಿಟ್ಟು 33ನೇ ದೊಡ್ಡ ರಾಷ್ಟ್ರ ಅಂತ ಹೇಳಿದ್ನಲ್ಲ, ಹಾಗಾಗಿ 9,16,445 ಕಿಲೋಮೀಟರ್ ವ್ಯಾಪ್ತಿ, ಕಿಲೋಮೀಟರ್ ಇದು ಚದರ ಕಿಲೋಮೀಟರ್ ಅಲ್ಲ, ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಂದಿರತಕ್ಕಂತ ಈ ಒಂದು ದೇಶ. ವೆನಿಜುವೆಲಾದಲ್ಲೇ ಕ್ಯಾರ್ಕಸ್ ನಗರ ಬರುತ್ತೆ.
ಇದು ಅಲ್ಲಿನ ಅತಿ ದೊಡ್ಡ ನಗರವೂ ಹೌದು. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನು ಅಂದ್ರೆ, ಇದೇ ವೆನೆಜುವೆಲಾದ ಕರಾವಳಿ ತೀರಗಳಲ್ಲಿ ಹೆಚ್ಚು ಜನಸಂಖ್ಯೆ ವಾಸನೆ ಮಾಡಲ್ಲ. ಕರಾವಳಿ ತೀರದಿಂದ 80 ರಿಂದ 90 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಕ್ಯಾರ್ಕಸ್ ನಗರದ ಸುತ್ತಾನೆ ಸುಮಾರು 70% ಜನಸಂಖ್ಯೆ ವಾಸ ಮಾಡುತ್ತೆ ಈ ನಗರ ಪ್ರದೇಶದಲ್ಲಿ. ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನೇ ಹೊಂದಿರತಕ್ಕಂಥ ದೇಶ ಇದು ಈ ವೆನೆಜುವೆಲಾ. ವೆನೆಜುವೆಲಾದ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ? 2025ರಲ್ಲಿ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನ ಗೆದ್ದಿದ್ದು ಈ ವೆನೆಜುವೆಲಾ. ಮಿಸ್ಕಾನ್ ಯೂನಿಸ್ ಅಂತಕ್ಕಂಥವ್ರು ಇಲ್ಲಿ ತಮ್ಮ ಈ 73ನೇ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನ ಈ ವೆನೆಜುವೆಲಾ ಗೆಲ್ತು. ಹಂಗ್ ನೋಡೋದಾದ್ರೆ ಭಾರತದ ಜೊತೆಗೆ ಇದೊಂದು ಕಾಂಪಿಟೇಟರ್ ದೇಶ ಮಿಸ್ ವರ್ಲ್ಡ್ ಅಲ್ಲಿ. ಯಾಕೆ ಅಂತಂದ್ರೆ ನಾವು 5 ಬಾರಿ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನ ಗೆದ್ದಿರೋ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇದ್ವಿ. ನಮ್ಮ ಜೊತೆ ಆ ಒಂದು ಸಂಖ್ಯೆಯನ್ನ ಹಂಚ್ಕೊಂಡಿರೋ ಮತ್ತೊಂದು ದೇಶ ಅಂತಂದ್ರೆ ಅದು ಇದೇ ನಮ್ಮ ವೆನೆಜುವೆಲಾ. ವೆನೆಜುವೆಲಾಕ್ಕೆ ಇನ್ನೊಂದು ನಿಕ್ ನೇಮ್ ಇದೆ, ಬ್ಯೂಟಿ ಕ್ವೀನ್ ಫ್ಯಾಕ್ಟರಿ ಅಂತಾನೆ ಕರೀತಾರೆ ಇದನ್ನ. ಯಾಕೆಂದ್ರೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾದ ಯಾವುದೇ ಬ್ಯೂಟಿ ಕಾಂಟೆಸ್ಟ್ ಗಳಿರ್ಲಿ ಅಲ್ಲಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿ ಪ್ರಶಸ್ತಿಗಳನ್ನ ಗೆಲ್ತಾ ಇರೋದು ಮಾತ್ರ ಈ ವೆನೆಜುವೆಲಾ. ಇಷ್ಟೊಂದು ಸುಂದರವಾಗಿರೋ ಈ ದೇಶಕ್ಕೆ ನಾನ್ ಹೇಳ್ತಾ ಇರೋ ಸ್ಟೋರಿ ಸೂಟ್ ಆಗತ್ತಾ ಅಂದ್ರೆ ಡೆಫಿನೆಟ್ಲಿ ಸೂಟ್ ಆಗತ್ತೆ. ಯಾಕೆಂದ್ರೆ ಈ ದೇಶದ ಇತಿಹಾಸವನ್ನು ನೀವು ಕೆದಕ್ ನೋಡ್ಬೇಕು. ಇಲ್ಲಿ ಅಧಿಕೃತವಾದ ಭಾಷೆ ಮಾತ್ರ ಸ್ಪ್ಯಾನಿಷ್ ಅನ್ನ ಮಾತಾಡ್ತಾರೆ. ಇಲ್ಲಿ ಧರ್ಮ ಅಂತ ಬಂದ್ರೆ ಕ್ರಿಶ್ಚಿಯಾನಿಟಿ ಇದೆ. ಸುಮಾರು 80% ಜನ ಕ್ಯಾಥೋಲಿಕ್ಸೇ ಇದ್ದಾರೆ. ಆಶ್ಚರ್ಯ ನೋಡಿ, ಸಾಂಪ್ರದಾಯಿಕ ಬದ್ಧವಾದಂತ ಕ್ರಿಶ್ಚಿಯಾನಿಟಿ ಜನರಿದ್ರೂ ಕೂಡ ಮಿಸ್ ವರ್ಲ್ಡ್ ಅಲ್ಲಿ ಟಾಪ್ ಇದ್ದಾರೆ. ಆರ್ಥಿಕತೆಯಲ್ಲಿ 2017ಕ್ಕೂ ಮುಂಚೆ ಟಾಪ್ ಅಲ್ಲಿ ಇದ್ರು. ಈ ಆರ್ಥಿಕತೆಗೆ ಟಾಪ್ ಎಷ್ಟು ತಂದಿದ್ದು ಏನು ಆ ದೇಶಕ್ಕೆ ಅಂತಂದ್ರೆ ಮರಕೈಬೋ ಅನ್ನುವಂತ ಒಂದು ಸರೋವರ ಇದೆ. ಈ ಮರಕೈಬೋ ಸರೋವರದಲ್ಲಿ ಅಚಾನಕ್ ಆಗಿ ಈ ದೇಶಕ್ಕೆ ಒಂದು ದೊಡ್ಡ ತೈಲ ನಿಕ್ಷೇಪ ಸಂಶೋಧನೆ ಆಗ್ಬಿಡ್ತು. ಯಾವಾಗ ಈ ತೈಲ ನಿಕ್ಷೇಪ ಸಂಶೋಧನೆ ಆಯ್ತು ನೋಡಿ, ಈ ದೇಶದ ಕತೆನೇ ಬದಲಾಗೋಯ್ತು. ಯಾಕೆ ಅಂತೀರಾ? ನೋಡಿ, ಅದರ ಭೌಗೋಳಿಕತೆ ನೋಡಿ. ಒಂದು ಕಡೆ ಅದರ ಪಶ್ಚಿಮದ ಸಾಲಲ್ಲಿ ಆಂಡಿಸ್ ಪರ್ವತ ಶ್ರೇಣಿ ಬರ್ತದೆ. ಮತ್ತೊಂದ್ ಕಡೆ ಪಿಕೋ ಬೋಲಿವರ್ ಅಂತಕ್ಕಂತ ಒಂದು ಅತ್ಯುನ್ನತವಾದಂತ ಶಿಖರ ಇದಕ್ಕಿದೆ. ಈ ಪಿಕೋ ಬೋಲಿವರ್ ಅತ್ಯುನ್ನತ ಶಿಖರದ ಪಾಸ್ ನಲ್ಲೇ ಈ ಏಂಜಲ್ ಫಾಲ್ಸ್ ಕೂಡ ಕ್ರಿಯೇಟ್ ಆಗಿರೋದು. ಮತ್ತೊಂದು ಕಡೆ ಲೈಫ್ ಜಿಂಗಲಾಲ ಅಂತ ಕರಿತೀವಲ್ಲ, ಈ ಕೆರೇಬಿಯನ್ಸ್ ನವರ ಪ್ರಕೃತಿಯ ಅದ್ಭುತವಾದ ಮಡಿಲು ಇವ್ರಿಗೆ ಸಿಗುತ್ತೆ. ಮತ್ತೊಂದ್ ಕಡೆ ವೆರಿ ಎಕನಾಮಿಕಲಿ ರಶ್ ಏರಿಯಾ ಅಟ್ಲಾಂಟಿಕ್ ಸಾಗರ ತೀರಗಳು ಕೂಡ ಇದಕ್ಕಿದೆ. ಒಂದ್ ಕಡೆ ಇಷ್ಟೊಂದು ಅದ್ಭುತವಾದಂತ ಸೌಲಭ್ಯಗಳನ್ನು ಹೊಂದಿರತಕ್ಕಂತ ಈ ದೇಶ ತಂದೆ ಆಗಿರ್ತಕ್ಕಂಥ ಕರೆನ್ಸಿಯನ್ನ ತಂತು ಅದನ್ನ ವೆನೆಜುವೆಲಾ ಬೋಲಿವರ್ ಅಂತ ಕೂಡ ಕರಿತೀವಿ. ಈ ದೇಶ ಮೊದಲು ಸ್ಪೇನ್ ನಿಂದ ಈ ದೇಶ ಜಗತ್ತಿಗೆ ಪರಿಚಯ ಆಯ್ತು. ಹೇಗೆ ನಮ್ಮ ದೇಶದಲ್ಲಿ ಪೋರ್ಚುಗಲ್ನ ವಾಸ್ಕೋಡಿಗಾಮ ಇಲ್ಲಿ ಹೇಗೆ ನಮ್ಮ ದೇಶವನ್ನ ವರ್ಲ್ಡ್ ಲೆವೆಲ್ ಅಲ್ಲಿ ಪರಿಚಯಿಸಿದ್ರು, ಹಂಗೆ ಈ ಸ್ಪೇನ್ ಅವರು ಈ ವೆನೆಜುವೆಲಾ ಕಡಲ ತೀರವನ್ನ ಕರ್ತಾರೆ. ಕಾರ್ಟೆಸ್ ನಿಂದ ಪ್ರಾರಂಭವಾದಂತ ಸ್ಪೇನ್ ನ ದಾಳಿಗಳಲ್ಲಿ ಅಲ್ಲಿನ ನಾಗರಿಕತೆಗಳನ್ನೇ ಹಾಳು ಮಾಡಿದ್ದಾರೆ ನಿಮ್ಗೆ ಹಂಗ್ ನೋಡೋದಾದ್ರೆ. ಸೊ ಇಂಥ ಒಂದು ದೇಶ ಸ್ಪೇನ್ ಅವರ ಅಧೀನದಲ್ಲಿ ಇತ್ತು. ಇಂಥ ಅಧೀನದಲ್ಲಿರೋ ದೇಶ 1811ರಲ್ಲೇ ಸ್ಪೇನ್ ಜೊತೆ ಜಗಳ ಆಡ್ಬಿಟ್ಟು ಹೋರಾಟಗಳನ್ನು ನಡೆಸಿ ತನ್ನ ದೇಶದ ಸ್ವತಂತ್ರವನ್ನು ಘೋಷಿಸ್ಕೊಂಡ್ಬಿಡ್ತು. ವಿಚಿತ್ರ ಇರೋದೇ ಇಲ್ಲಿ. ಯಾಕೆ ಅಂತಂದ್ರೆ ಮೊದಲ ಫೆಡರಿಕ್ ರಿಪಬ್ಲಿಕ್ ಆಫ್ ಕೊಲಂಬಿಯಾ ಅಂತ ಅನಿಸ್ಕೊಂಡಿದ್ದು ಇದೇ ದೇಶ. ಕೊಲಂಬಿಯನ್ ರಾಷ್ಟ್ರಗಳಲ್ಲಿ ಅದ್ಭುತವಾದಂತಹ ಸ್ವತಂತ್ರ ಹೋರಾಟಗಳನ್ನು ನಡೆಸಿ ಮೊದಲು ಸ್ವತಂತ್ರಗೊಂಡಂತ ದೇಶ. 1830ಕ್ಕಿದು ಪೂರ್ಣ ಸಾರ್ವಭೌಮ ರಾಷ್ಟ್ರ ಆಯ್ತು. ಆದರೆ ಈ ದೇಶಕ್ಕೆ ಆರ್ಥಿಕ ಹಿಂಜರಿತ ಶುರುವಾಗಿದ್ದೇ 2014ರಿಂದ. ಕಾರಣ ಅಂದ್ರೆ ಅಲ್ಲಿ ಸಿಕ್ಕಂತ ಮರಕೈಬೋ ಸರೋವರದ ಅತಿ ದೊಡ್ಡ ತೈಲ ನಿಕ್ಷೇಪದ ಶುದ್ಧೀಕರಣ ಕೇಂದ್ರಗಳು ಎಲ್ಲದನ್ನ ಓಪನ್ ಮಾಡಿದ್ರು ಇಂಡಸ್ಟ್ರಿಯಲೈಸೇಷನ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರು. ಕೃಷಿ ಭೂಮಿಗಳನ್ನೆಲ್ಲ ಕೈಗಾರಿಕೀಕರಣ ಮಾಡಿ ಇಟ್ಬಿಟ್ರು. ಯಾವಾಗ ಕೃಷಿ ಭೂಮಿಗಳೆಲ್ಲ ಕೈಗಾರಿಕೀಕರಣ ಆಯ್ತು, ಆ ದೇಶಕ್ಕೆ ಬೇಕಾದಂತ ಆಹಾರ ಪದಾರ್ಥಗಳನ್ನ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ಯುರೋಪ್ ನಿಂದ ತರಿಸ್ಕೊಳ್ತೀವಿ ಅನ್ನುವಂತ ಅಹಂ ಶುರುವಾಯಿತು. ಯುರೋಪಿನ ರಾಷ್ಟ್ರಗಳು ಇವರಿಗೆ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದ್ವು. ಇವರು ಪೆಟ್ರೋಲಿಯಂ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಪೆಟ್ರೋಲಿಯಂ ರೇಟ್ ಕೂಡ ತುಂಬಾ ದೊಡ್ಡದಾಗಿತ್ತು. ಹಂಗಾಗಿ 1 ಲೀಟರ್ ಪೆಟ್ರೋಲ್ ಕಟ್ರೆ ಇಡೀ ತಿಂಗಳಿಗಾಗೋಷ್ಟು ರೇಷನ್ ತಗೊಳ್ತಾ ಇದ್ವಿ ಅನ್ನೋ ಅಹಂ ಆ ದೇಶದಲ್ಲಿತ್ತು. ಯಾವಾಗ ತೈಲ ಬೆಲೆಗಳ ಕುಸಿತ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಯ್ತೋ
ಆಗ ಬಿತ್ತು ನೋಡಿ ಈ ದೇಶಕ್ಕೆ ಬಹುದೊಡ್ಡ ಹೊಡೆತ. ಕಾರಣ ಏನಂದ್ರೆ ತನ್ನ ದೇಶದ ಎಲ್ಲಾ ಪ್ರದೇಶಗಳನ್ನ ಕೈಗಾರಿಕೀಕರಣ ಮಾಡಿಕೊಂಡ ಈ ದೇಶಕ್ಕೆ ತನ್ನ ದೇಶದ ಜನರಿಗೆ ಬೇಕಾಗ ಆಹಾರ ಪದಾರ್ಥ ಸುಮಾರು 70% ಆಹಾರ ಪದಾರ್ಥವನ್ನ ಇದು ವಿದೇಶದಿಂದನೇ ತರಿಸ್ಕೊಳ್ತಾ ಇತ್ತು. ಅಲ್ಲಿನ ಸುಮಾರು 90% ಜನ ಈ ರೇಷನ್ ಅನ್ನ ತೆಗೆದುಕೊಂಡೇ ಜೀವನ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ರು. ಒಂದು ಹಿಡಿ ತಿನ್ನು ಆಹಾರನೂ ಕೂಡ ಇವರು ಬೆಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಆವಾಗ ಅಲ್ಲಿ ದೊಡ್ಡ ದಂಗೆಗಳೇ ಆಯ್ತು. ಮುಂದೆ 2013ರಿಂದ ಬೊಲಿವೇರಿಯನ್ ಸರ್ಕಾರ ಅಲ್ಲಿ ದೊಡ್ಡ ದಂಗೆಯನ್ನು ಮಾಡಿ ಅಧಿಕಾರಕ್ಕೆ ಬಂತು. ನಿಕೋಲಸ್ ಮಡುರೋ ಅದರ ಅಧ್ಯಕ್ಷ ಆಗ್ತಾರೆ. ಇವನು ಅಧ್ಯಕ್ಷ ಆಗಿದ್ದು ಕೂಡ ದೊಡ್ಡ ಹಗರಣವೇ ಆಗೋಯ್ತು. ಕ್ಯೂಬನ್ ದ್ವೀಪಗಳಿಂದ ಇತರ ದ್ವೀಪಗಳಿಂದ ಜನರನ್ನ ಕರೆಸಿ ನಿಮ್ಗೆ ವೈದ್ಯಕೀಯ ಸೆಲವುಗಳನ್ನು ಕೊಡ್ತೀನಿ ಅಂತ ಫ್ರಾಡ್ ಓಟ್ಗಳನ್ನ ಹಾಕ್ಸಿ 3ನೇ ಬಾರಿಯೂ ಕೂಡ ಇವನೇ ಅಧ್ಯಕ್ಷ ಆಗ್ತಾನೆ ಅಂತಂದ್ರೆ ಎಷ್ಟ್ರ ಮಟ್ಟಿಗೆ ಇವನು ತಾಂತ್ರಿಕತೆ ಮೋಸವನ್ನ ಆ ದೇಶಕ್ಕೆ ಮಾಡಿದ್ದ ಅಂತ. ಹಂಗಾಗಿ ಈಗ ಅಮೆರಿಕ ಆ ದೇಶದ ಮೇಲೆ ದಾಳಿ ಮಾಡ್ತಾ ಇದೆ. ನಮ್ಮ ದೇಶದ ಕಳ್ಳ ಸಾಗಾಣಿಕೆಗೆ ನೀವು ಕೂಡ ಕಾರಣ ಆಗ್ತಾ ಇದ್ದೀರಿ. ಡ್ರಗ್ಸ್ ನ ಮಾಫಿಯಾ ನಡೆಸ್ತಾ ಇರೋದ್ರಲ್ಲಿ ನೀವು ಕೂಡ ಒಬ್ರು. ಪಕ್ಕದ ಬ್ರೆಜಿಲ್ ನ ಸಂಪರ್ಕದಲ್ಲಿದ್ದೀರಿ. ಇವನ್ನೆಲ್ಲ ಮಾಡಿ 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 ಅಮೆರಿಕಕ್ಕೆ ದೊಡ್ಡ ಹಿಂಸೆ ಆಗ್ತಾ ಇರೋದೇ ನೀವು ಅಂತೇಳಿ ಡೊನಾಲ್ಡ್ ಟ್ರಂಪ್ 2000 ಇಸ್ವಿಯಿಂದನೂ ಅವ್ರ ಮೇಲೆ ಕೆಂಡ ಕಾರ್ತಾ ಇದ್ದವರು ಈಗ ಅಧಿಕಾರ ಸಿಕ್ಕ ತಕ್ಷಣ ಅವರ ಅಧ್ಯಕ್ಷನನ್ನ ಹಿಡ್ಕೊಂಡು ಬಂದು ಕೂರ್ಸ್ದ. ನಿನ್ ಸರ್ಕಾರವೇ ಬೇಡ, ಕಿತ್ತುಗಿಬೇಕು ಅಂತ. ಇಂಥ ಒಂದು ತೈಲ ನಿಕ್ಷೇಪದ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಾಗ ನಾವು ಸರಿಯಾಗಿ ಕೈಗಾರಿಕೀಕರಣ ನೀತಿ ಆರ್ಥಿಕತೆಯನ್ನ ಮಾಡದೇ ಇದ್ರೆ ಹೆಂಗ್ ಒಂದ್ ದೇಶ ದಿವಾಳಿ ಆಗತ್ತೆ ಅನ್ನೋದು ಇವತ್ತಿನ ಸ್ಥಿತಿ ಬಂತು. ಬೆಳೆಯುತ್ತಿರುವ ಕೃಷಿ ಭೂಮಿಗಳೆಲ್ಲ ಕೈಗಾರಿಕೆಗಳಾದ್ರೆ ತಿನ್ನೋದು ಏನ್ ತಿಂತೀರಾ? ತಿನ್ನಕ್ಕೆ ಮಣ್ಣು ತಿನ್ಬೇಕಾಗತ್ತೆ. ಇಂಥ ಪರಿಸ್ಥಿತಿ ವೆನೆಜುವೆಲಾಕ್ ಬಂತು. ಹಾಗಾಗಿ ವೆನೆಜುವೆಲಾದ ಆಂಡೀಸ್ ಪರ್ವತ ಶ್ರೇಣಿಯ ಆ ಸುಂದರವಾದ ಪ್ರಕೃತಿ ಹಾಳಾಯ್ತು. ಪೀಕ್ ಬೊಲಿವರೋ ಉನ್ನತವಾದ ಶಿಖರ, ತೈಲ ನಿಕ್ಷೇಪಗಳ ಶುದ್ಧೀಕರಣ ಕೇಂದ್ರಗಳಿಗೆ ಭೂಮಿ ಹೋಯ್ತು. ಏಂಜಲ್ ನ ಚುನಾರ್ ಜಲಪಾತದಲ್ಲಿ ಬರೋ ಪ್ರವಾಸಿಗರು ಕೂಡ ಬಿಡಿ ಕಾಸು ಇವತ್ತಿನ ಆ ಜನರಿಗೆ ಬೇಕಾಗ್ತಕ್ಕಂಥ ಆಹಾರವಾಯ್ತು. ಕೆರೆಬಿಯನ್ ಸಮುದ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆರ್ಥಿಕ ಚಟುವಟಿಕೆ ನಿಲ್ಲಾಗೋಯ್ತು. ಹಾಗೆ ಮರಕೈಬೋ ತೈಲ ನಿಕ್ಷೇಪದ ತೈಲಕ್ಕೆ ಬೆಲೆ ಇಲ್ದಂಗ ಆಗೋಯ್ತು. ಇಂಥ ಒಂದು ವಿಕೃತವಾದ ಸ್ಥಿತಿ ಆ ಒಂದು ವೆನೆಜುವೆಲಾ ದೇಶಕ್ಕೆ ಬಂದಿದ್ರಿಂದ ಇವತ್ತದು ತನ್ನ ಆರ್ಥಿಕ ದಿವಾಳಿತನವನ್ನ ಕಾಣ್ತಾ ಇದೆ. ಇಂಥ ಒಂದು ಸುಂದರವಾದ ವಿಚಾರವನ್ನ ನಿಮ್ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸ್ಫೂರ್ತಿ ಅಕಾಡೆಮಿಯಿಂದ ರಮೇಶ್ ಸರ್. ಮರಿಬೇಡಿ, ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ ಮತ್ತೊಂದು ಅದ್ಭುತವಾದಂತಹ ಭೂಗೋಳ, ಇತಿಹಾಸ ಪ್ಲಸ್ ಆರ್ಥಿಕತೆಯನ್ನ ನಿಮ್ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್ ರಮೇಶ್ ಸರ್. ಥ್ಯಾಂಕ್ ಯು, ಬಾಯ್.